ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. 74ನೇ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಚುಂಚೋರಿಯವರು ತಮ್ಮ ಹುಟ್ಟು ಹಬ್ಬವನ್ನು ಮರೆತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆ ಹಾಗೂ ದೀಪಕ್ ಚುಂಚೋರಿ ಅಭಿಮಾನಿ ಬಳಗದ ಧಾರವಾಡದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮೆರವಣಿಗೆಯು ಕಲಾಭವನದಲ್ಲಿರುವ ಬಸವೇಶ್ವರ ಮೂರ್ತಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಮೆರವಣಿಗೆಯು ಕಲಾಭವನದಿಂದ ಆರಂಭಗೊಂಡು ಅಂಜುಮನ್ ವೃತ್ತ, ವಿವೇಕಾನಂದ ವೃತ್ತ, ಜುಬ್ಲಿ ವೃತ್ತದಲ್ಲಿ ಬಂದು ಕೆಲವು ಹೊತ್ತು ಸಾರಿಗೆ ಸಂಚಾರ ತಡೆ ಹಿಡಿದು ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಬೇಕೆಂಬ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಲಾಯಿತು. ಪೂಜೆಗಳನ್ನು ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಅವರ ಆಶೀರ್ವಾದದಿಂದ ಇವತ್ತು ನಾವು ಬೇಜಾರ ಸಂಗತಿ ಏನಂದ್ರೆ ಇದಕ್ಕೆಲ್ಲ ಅರವಿಂದವರು ಗಟ್ಟಿ ಆಡಿಸಿ ಮಾಡಬಾರ್ದು. ಇದಕ್ಕೆ ನಾವೆಲ್ಲ ವಿರೋಧ ಐತಿ. ಅರವಿಂದರಾಗಲಿ ನಮ್ಮ ಮಾತನ್ನ ಇಂತ ಮುಗಿದು ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡ್ಬೇಕಂತೇಳಿ ನಾವೆಲ್ಲ ಕೇಳ್ಕೊಳ್ತೀವಿ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡಿ ಅಂತ ಹೇಳಿ ಮಹಾಸ್ವಾಮಿಗಳಿಗೆ ಸ್ವಾಮೀಜಿಯವರಿಗೆ ಸ್ವಾಗತ ಮಾಡಲಿಕ್ಕೆ ಜೋರಾಗಿ ಚಪ್ಪಾಳೆಯನ್ನ ಸ್ವಾಮೀಜಿಯವರ ಅವ್ರು ಇವತ್ತು ಕಾರ್ಯಕ್ರಮವಾಗಿ ಹೊರಗಡೆ ಹೋಗುವುದಿಲ್ಲ. ಅದು ಒಂದು ಹತ್ತು ಮಾಡಿ ಬಂದಾರ ಅಂದ್ಮೇಲೆ ಪ್ರತ್ಯೇಕ ಮಹಾನಗರ ಪಾಲಿಕೆ 100% ಮಹಿಳೆ ನಮ್ಮ ಫ್ಯಾಕ್ಟರಿ ಮಾಡಿದ್ರು. ನಾನು ಹೇಳಿದ್ರು ಮಾಡಿ ಇವತ್ತು ಅವರಿಗೆ ಸಂಸ್ಥೆ ಆಗಲಿ ಎಲ್ಲರಿಗೆ ಸ್ವಾಗತ ಮಾಡಿದ್ರೆ ಸಂಸ್ಥೆಯವರು ಇವತ್ತು ಇದರ ಕಾರ್ಯಕ್ರಮ ಅದಕ್ಕೆಲ್ಲರಿಗೆ ಸ್ವಾಗತ ಮಾಡಿ ಬೆಂಗಳೂರು ಪತ್ರ ಬಂದಿದ್ದು ಯಾರು ಗೊತ್ತಿದ್ದಿಲ್ಲ. ಸ್ವಾಮಿಗಳ ಆಶೀರ್ವಾದದಿಂದ ನಾನು ಪತ್ರ
रहेंगे, ना पूछेंगे, हम तो लड़ेंगे जब तक तुम करोगे। ಎಲ್ಲಿವರೆಗೂ ಮಾಡ್ತೀರಿ ಅಲ್ಲಿವರೆಗೆ ನಾವು ದೇವರಾಜನ ಮಾಡ್ತೇವೆ. ಅದು ನ್ಯಾಯ ಸಂಪೂರ್ಣ ಅಷ್ಟೊಂದು ಮಾಡಿ ಬಸವಣ್ಣನ ಹಾಗೆ ಶುರು ಮಾಡಿದ್ರೆ ಎಲ್ಲ ಜನರಿಗೆ ಗೊತ್ತಿರಬೇಕು. ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ 1999 ಬಸವಣ್ಣನ
ಗೊತ್ತಿಲ್ಲ ಮಾಡಬೇಕು ಅಂತ ಹೇಳಿ ಹಾಕಿದವರು ನಮ್ಮ ನಾಯಕರಾದಂತಹ ದೀಪಕ್ ಸಿಂಗ್ ಅವರು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇದು ಉದ್ಯೋಗವನ್ನು ಸಾಧ್ಯ ಇದೆ. ಇದನ್ನೆಲ್ಲ ನೋಡುವಾಗೆ ನಾವೆಲ್ಲ ಬೇಡಾಗಿ ಒಂದು ಟ್ಯಾಕ್ಸ್ ಆಗಲಿ, ಒಂದು ಕ್ರೆಡಿಟ್ ಪರ್ಮಿಷನ್ ಆಗಲಿ, ಯಾವುದೇ ಫೈನ್ ಆಗಲಿ ಅವರು ಉದ್ಯೋಗ ಹೋಗ್ಬೇಕು. ಆ ರೀತಿಯಲ್ಲಿ ಈಗಾಗಲೇ ನಮ್ಮನ್ನೆಲ್ಲ ಸಂಬಂಧಪಟ್ಟ ಸಚಿವರುಗಳಿಗೆ ಜಿಲ್ಲಾ ಉಸ್ತುವಾರಿಗಳು ಪರಸ್ಪರ ಕೈಗಳನ್ನು ಮಾಡಿ ಹೋರಾಟವನ್ನು ಮಾಡಿ ಅವರೇನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಧಾರವಾಡ ಶಹರದ ಸುತ್ತಮುತ್ತಲಿನ ಎಲ್ಲ ಭಾಗದ ಸಂಪೂರ್ಣವಾದ ಸರ್ಕಾರ ಬೆಂಬಲ ಇದೆ ಅಂತ ಹೇಳಿದ್ರ ಜೊತೆಗೆ ಈ ಹೋರಾಟಕ್ಕೆ ನಮ್ಮ ಅತ್ಯಮೂಲ್ಯವಾದ ಬೆಂಬಲವನ್ನು ಎಲ್ಲಿ ಒಳ್ಳೆ ಹೋರಾಟ HDFC ಸಾಕು, HDFC ಸಾಕು, HDFC ಸಾಕು. ಗಂಧದ ದೀಪಕ್ ಸಿಂಚೋರವರಿಗೆ, ಗಂಧದ ದೀಪಕ್ ಸಿಂಚೋರವರಿಗೆ. ಗವರ್ನರ್ ಸಹಿ ಮಾಡುವವರಿಗೂ ರೋಡ್ ಅನ್ನ ಬ್ಲಾಕ್ ಮಾಡೋ ಅಂತೇಳಿ ನಮ್ಮಲ್ಲಿನ ಬ್ಲಾಕ್ ಅನ್ನ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ರೋಡ್ ಬಂದಾಗಿ, ಎಲ್ಲ ರೋಡ್ ಬಂದಾಗಿ. ದೀಪಕ್ ಜಿಂದೂರಿ ಅವರಿಗೆ, ಮಾನ ಪ್ರತ್ಯೇಕ ಪಾಲಿಕೆಗೆ, ಭಾರತ ಪ್ರತ್ಯೇಕ ಪಾಲಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೋಡ್ರಿ, ಡೌನ್ ಡೌನ್ ಅಂದಾಗ ಬೆಲ್ಲದನ್ರಿ, ಇಮಿಡಿಯೇಟ್ ಡೌನ್ ಅಂದಾಗ ಗವರ್ನರ್ ಅನ್ರಿ. ಡೌನ್ 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 ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಲಾಲ್ ಟೋಪಿ ಗವರ್ನರ್ಗೆ, ಲಾಲ್ ಟೋಪಿ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ. ನಾಟಕ ಮಾಡ್ತಾ ಇರುವ ಬೆಲ್ಲದನ್ಗೆ, ನಾಟಕ ಮಾಡ್ತಾ ಇರುವ ಬೆಲ್ಲದನ್ಗೆ, ನಾಟಕ ಮಾಡ್ತಾ ಇರೋ ಜೋಶಿಗೆ, ನಾಟಕ ಮಾಡ್ತಾ ಇರೋ ಜೋಶಿಗೆ, ನಾಟಕ ಮಾಡ್ತಾ ಇರೋ ಜೋಶಿಗೆ, ಡಬಲ್ ಗೇಮ್ ಮಾಡ್ತಾ ಇರೋ ಬೆಲ್ಲದನ್ಗೆ, ಡಬಲ್ ಗೇಮ್ ಮಾಡ್ತಾ ಇರೋ ಬೆಲ್ಲದನ್ಗೆ, ಡಬಲ್ ಗೇಮ್ ಮಾಡ್ತಾ ಇರೋ ಬೆಲ್ಲದನ್ಗೆ, ಬಿಜೆಪಿ ಏಜೆಂಟ್ ಆದಂತ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಆದಂತ ಗವರ್ನರ್ಗೆ, ಲಾಲ್ ಟೋಪಿ ಗವರ್ನರ್ಗೆ, ಡೆಮಾಕ್ರಸಿ ತುಳಿದಂತ ಬೆಲ್ಲದನ್ಗೆ, ಡೆಮಾಕ್ರಸಿ ತುಳಿದಂತ ಗವರ್ನರ್ಗೆ. ಡೌನ್ ಡೌನ್ ಬಿಜೆಪಿ. ನೋಡ್ರಿ, ಇವತ್ತು 27ನೇ ತಾರೀಕಿಗೆ ನಮ್ಮ ಅಭಿಮಾನಿಗಳು ಮೇ 22ಕ್ಕೆ ಹುಟ್ಟಿದಬ್ಬ ಮಾಡ್ತಾರೆ. ಆದ್ರೆ ನಮ್ಮ ಅಭಿಮಾನಿಗಳ ರಿಕ್ವೆಸ್ಟ್ ಮೇರೆಗೆ ಹಾಗೂ ನಾನು ಹೇಳಿದವ್ರಿಗೆ ಹುಟ್ಟಿದಬ್ಬ ಬೇಡ, ದ್ರೋಹ ಮಾಡಿರುವ ಬೆಲ್ಲದನಿಗೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ಈ ಹೋರಾಟ ಉಗ್ರ ಮಾಡ್ಬೇಕಂತೇಳಿ ಎಲ್ಲಾರು ಕೂಡಿ ಸಮಾಲೋಚನೆ ಮಾಡಿ ಇವತ್ತಿನ ದಿನ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವ ದಿನ ಅಂತೇಳಿ ಇವತ್ತು ಬೆಂಬಲ ಸೂಚಿಸ್ಯಾರ ಎಲ್ಲರೂ. ಅದಕ್ಕೆ ನಾವು DC ಆಫೀಸಿಗೆ ಗವರ್ನರ್ ವಿರುದ್ಧ ರಾಷ್ಟ್ರಪತಿಗೆ ಮತ್ತೆ ಗವರ್ನರ್ ಬಾಬತ್ DC ಅವರಿಗೆ ಮನವಿ ಕೊಡಕ್ ಕೊಟ್ಟು ನಾವು ಈ ಹೋರಾಟ ಇವತ್ತು ಯೋಚನೆ ಮಾಡ್ತೀವಿ. ಎಲ್ಲರೂ ಕೂಡಿ ಗವರ್ನರ್ ನಾಟಕ ಮಾಡ್ತಿದ್ರೆ ತಕ್ಕ ಪಾಠ ಕಲಿಸ್ತೀವಿ. ಗವರ್ನರ್ ಜೊತೆ ಬೆಲ್ಲದ ಡಬಲ್ ಗೇಮ್ ಮಾಡ್ತಾ ಇದಾರೆ. ಒಂದ್ ಕಡೆ ಲೆಟರ್ ಬರ್ತಾರ ಮಾಡ್ಬೇಡ ಅಂತೇಳಿ, ಮತ್ತ ಕಣ್ಣು ಒರೆಸು ತಂತ್ರ ಮಾಡಕತ್ತಾರ. ಅದಕ್ಕೆ ನಾವು ಅವ್ರ ದ್ವಂದ್ವ ನೀತಿಗೆ ನಾವು ಧಾರವಾಡ ಜನರ ಕಣ್ಣು ತೆಗಿಸ್ತೇವೆ. ಆಯೋಗ ಹೋದವ್ರಿಗೆ ಕೇಳ್ರಿ, ನಾವಂತೂ ಆಯೋಗದಾಗ ಹೋಗಿಲ್ಲ. ಬ್ಯಾಡ ಅಂತ ಹೇಳ್ತೀವಿ ಅವ್ರಿಗೆ ಹೋಗುದು. ಎಲ್ಲಿವರೆಗೆ ಗವರ್ನರ್ ಸಹಿ ಮಾಡ್ತಾ ಅಲ್ಲಿವರೆಗೆ ಹೋಗುದು ಬೇಡ ಅಂದಿದ್ವಿ. ಅವ್ರ ಸ್ವಾತಂತ್ರ್ಯ ಇದ್ರಾಗ ಅವ್ರಿಗೆ ವೈಯಕ್ತಿಕ ಹೋಗ್ಯಾರ. ನಾವಂತರೂ
ಕಾಂಗ್ರೆಸ್ ಕರೆದ್ರು ಹೋಗಿಲ್ಲ, ಬಿಜೆಪಿ ಕರೆದ್ರು ಹೋಗಿಲ್ಲ. ನಾವೀಗ ಮನವಿ ಕೊಟ್ಟ ಮೇಲೆ ಅಲ್ಲೇ ಪ್ರಶ್ನೆಗೆ ಹೇಳ್ತೇನೆ. ಗವರ್ನರ್ ಬಿಜೆಪಿ ಏಜೆಂಟ್ ಯಾರು? ಬಿಜೆಪಿ ಏಜೆಂಟ್ ಯಾರು? ಡೂಪ್ಲಿಕೇಟ್ ಶಾಸಕ ಯಾರು? 3 ಟೈರ್ MP ಯಾರು? ಅದಕ್ಕೆ ನೋಡ್ರಿ, ಸುಳ್ಳು ಹೇಳ್ತಾರೆ ನಮ್ ಕಾರ್ಪೊರೇಟರ್ಗೆ. ಡಿಸಾಲ್ವ್ ಆಗ್ತೈತ್ರಿ, ಇದಾಗ್ತೈತ್ರಿ, ಡಿಸಾಲ್ವ್ ಆಗ್ಲಿ. ಆದ್ರೆ 74ನೇ ಅಮೆಂಡ್ಮೆಂಟ್ ಶಾಸಕ ಹೋದವರಿಗೂ ಗೊತ್ತಿಲ್ಲ. ನಾವು ಒಂದ್ ವೇಳೆ ನಮ್ಮ ಕಾರ್ಪೊರೇಟ್ಗೆ ಹೋದ್ರು ಸಿಕ್ಕಿಲ್ಪ ಅದಕ್ಕೆ ಇಲ್ಲಿ ಬಂದಂತ ಎಲ್ಲರಿಗೆ ಸ್ವಾಗತವನ್ನ ಮಾಡ್ತೀವಿ. ಈಗ ನಾವು ಮನವಿಯನ್ನು ಕೊಡ್ತೀವಿ. ವಿಳಂಬ ಮಾಡದೆ ಸಹಿ ಮಾಡ್ಕೊಳ್ಬೇಕು. ಮನವಿ ಕೊಡಬೇಕು. ಇವತ್ತಿನ ದಿನ ದೀಪಕ್ ಚಿಂಚೋಳಿ ಅಭಿಮಾನಿ ಬಳಗ ಧಾರವಾಡ ಹಾಗೂ ಧಾರವಾಡ ಮಹಾಜನತೆಯ ಪರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಟು ಹಾನರಬಲ್ ಗವರ್ನರ್ ಲೋಕಭವನ ಬೆಂಗಳೂರು ಸಬ್ಜೆಕ್ಟ್ kindly give a approval for Dharwad separate corporation bill. Respected Madam, Sri Deepak Chinchuri AS is a senior member and social activist from Hubli Dharwad 74S Assembly Constituency, has always stood for the welfare of the people in according with his wish. We the office bearers of Sri Deepak Chinchuri Abhimani Balaga have resolved not to celebrate his birthday on May 22 instead. We dedicated this day to the lakhs of citizens of Dharwad and thousands of agitators demanding the Karnataka government's consent to the Dharwad separate corporation bill, the new corporation of Dharwad. According to the state government has passed the bill and sent it to our office of granting constitutional approval. However, after long time the bill remains pending. This prolonged delay has case deep discussed among the people, resulting in a independent protest that has now continued for the 8 days. We requested to kindly give our consent to the organizers. Thank you. Our sincerely Deepak Chinchuri. ಇದು ಇಂಗ್ಲಿಷ್ ನಾಗ ಯಾಕೆ ಕೊಟ್ಟೇವೆ ಅಂದ್ರೆ ಗವರ್ನಮೆಂಟ್ ಕನ್ನಡ ಬರೋದನ್ನ ಮತ್ತೊಂದು ವರ್ಷ ಮುಂದೆ ಗವರ್ನಮೆಂಟ್ ಕನ್ನಡ ಬರೋದ ಮತ್ ನಾ ಎನ್ಕ್ವೈರಿಗೆ ಬೆಲ್ಲದ ಹಾಕೇನಿ. ಅದು ಎನ್ಕ್ವೈರಿ ಬೆಲ್ಲದವ್ರು ಇಂಗ್ಲಿಷ್ ಮೀಡಿಯಂ ತರ್ತಾರೆ, ಅವ್ರಿಗೂ ಇಂಗ್ಲಿಷ್ ಬರಲಿ ಅಂದ್ಬಿಟ್ಟು ಈಗ ಮನವಿ ಕೊಟ್ಟಿವಿ. ಕಾರ್ಪೊರೇಟರ್ ಇಂಗ್ಲಿಷ್ನಾಗ ಏನ್ ಹೇಳಿಯಪ್ಪ, ನೀನು ಧಾರವಾಡದ ಪ್ರತಿನಿಧಿ, ಇವ್ರಿಗೆ ಗವರ್ನರ್ ರಾಷ್ಟ್ರಪತಿ ಕೊಟ್ಟೆ. ಮೇಡಮ್ ಕಾಣಂಗಿಲ್ಲ ಶಮಣ ಅದಕ್ಕೆ ದಯಮಾಡಿ ಮೇಡಮ್ ಇದಕ್ಕೆ ಉತ್ತರ ಕೊಡ್ರಿ. ನೀವು ಗವರ್ನರ್ ಬಂದು ಪ್ರೆಸಿಡೆಂಟ್ ಬಂದ್ಬಿಟ್ರಿ, ಇಂಗ್ಲಿಷ್ನಾಗ ಕೊಟ್ಟಿವಿ, ಕನ್ನಡದಾಗೂ ಭಾಷಾಂತರ ಮಾಡಿ ಹೇಳಿದ್ವಿ. ಯಾಕಂತಂದ್ರೆ ಬೆಲ್ಲದವ್ರಿಗೂ ಕನ್ನಡ ಬರುಲ್ಲ, ಗವರ್ನರ್ಗೂ ಕನ್ನಡ ಬರುಲ್ಲ. ಅದಕ್ಕೆ ಮತ್ತೊಂದು ವರ್ಷ ಮುಂದೆ ಹಾಕ್ಬಾರ್ದು. ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಎಲ್ಲರಿಗೂ ಈಗಾಗಲೇ ನಾವೆಲ್ಲರೂ ಸೇರಿ ಗವರ್ನರ್ ಮತ್ತು ರಾಷ್ಟ್ರಪತಿಯವರಿಗೆ ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರಗಳಿಗೆ ಸಲ್ಲಿಸಿದ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುತ್ತೇನೆ ಎಂದು ಹೇಳಿಕೊಳ್ಳುವ ಸಂಬಂಧ ಹೋರಾಟಗಾರರು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ನಮ್ಮ ಸರ್ಕಾರದ ವಿರುದ್ಧ ಬೈಕೊಂಡು ಹೋದ್ರೆ ಬ್ಲಾಕ್ ಮಾಡಿದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಬ್ಲಾಕ್ ಮಾಡೋದಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಬ್ಲಾಕ್ ಮಾಡಿ, ರೈಲ್ವೆ ಸ್ಟೇಷನ್ ಬ್ಲಾಕ್ ಮಾಡಿ, ಏರ್ಪೋರ್ಟ್ ಬ್ಲಾಕ್ ಮಾಡಿ ಅಂತ ಹೇಳ್ತೇವೆ ನಾವು ಪ್ರೆಸ್ ಮುಖಾಂತರ. ಇದು ನಾಟಕ ಬಿಡಿದೆ. ಬಿಜೆಪಿ ಏಜೆಂಟ್ ಯಾರು ವರ್ತಿಸಬಾರ್ದು. ಇವತ್ತು ಬೆಲ್ಲ ಪತ್ರ ಬರೆದ್ರು ಅವ್ನು ತರಿಸುವಂತ ಕಾರ್ಯ ಹೋರಾಟಗಾರ ಸರಿಯಾಗಿ ಮಾಡಬೇಕು. ನಾನು ಹೋರಾಟಗಾರ ಹೇಳ್ತೀನಿ, ಕಾಂಗ್ರೆಸ್ ನಾವು ಸಹಿಸುವುದಿಲ್ಲ. ಕಾಂಗ್ರೆಸ್ ಅವರು ಆಲ್ರೆಡಿ ಮಾಡ್ಯಾರ, ಈ ಗವರ್ನರ್ ಮಾಡಬೇಕು. ಚಲೋ ಬಿಜೆಪಿಗ ಇವತ್ತಿನ
27ನೇ ತಾರೀಕು ಮೇ ನನ್ನ ಹುಟ್ಟಿದಬ್ಬ. ನಮ್ಮ ಅಭಿಮಾನಿಗಳಿಗೆ ಹೇಳಿದೆ, ಹುಟ್ಟಿದಬ್ಬ ಬೇಡ, ಪ್ರತ್ಯೇಕ ಮಹಾನಗರ ಪಾಲಿಕೆ ಸಂಬಂಧ ಹೋರಾಟ ಮಾಡೋದು ಅಂತೇಳಿ ಇವತ್ತು ನೀವು ನೋಡಿದ್ರೆ ಬೃಹತ್ ಪ್ರಮಾಣದಾಗ ಹೋರಾಟ ಮಾಡಿ. ಬಿಜೆಪಿ ದ್ವಂದ್ವ ನೀತಿ ಗವರ್ನರ್ ಕಡೆ ಬಂದು 11 ತಿಂಗಳಾದರೂ ಇನ್ನೂ ಮಟ್ಟ ಸಹಿ ಮಾಡ್ತಾ ಇಲ್ಲ. ಯಾಕೆ ಮಾಡಿಲ್ಲ ಅಂತ ಬೆಲ್ಲದವರು ಮಾಡಬೇಡ ಅಂತೇಳಿ ಒಂದು ಲೆಕ್ಕ ಬರ್ತದೆ. ಇವತ್ತು ಬೆಲ್ಲದವರು ಒಂದು ಕಡೆ ಮಾಡಬೇಡ ಅಂತಾರೆ, ಮತ್ತೆ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ನಾನು ಇವತ್ತು ಒಂದೇ ಮಾತು ಹೇಳ್ತೀನಿ ನಿಮ್ಮ ಮುಖಾಂತರ, ಕಾಂಗ್ರೆಸ್ ಪಕ್ಷ ಮಾಡೋ ಡ್ಯೂಟಿ ಮಾಡಿದ್ವಿ, ನೀವು ಮಾಡೋದು ಬಿಜೆಪಿ. ಹೋರಾಟಗಾರರಿಗೆ ಹೇಳಿದ್ನ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೈಯೋದಾದ್ರೆ ನಾವು ಇದಕ್ಕೆ ಒಪ್ಪಲ್ಲ. ಮತ್ತು ನಮ್ಮ ಹುಬ್ಳಿ ಧಾರವಾಡದ್ದು ಏನಾರ ಸೆಂಟ್ರಲ್ ಲಾಕ್ ಮಾಡಿದ್ರೆ ಬರ್ತಿಲ್ಲ, ಆಫೀಸ್ ಸ್ಟೇಟ್ ಗೌರ್ಮೆಂಟಿಗೆ ಲಾಕ್ ಮಾಡಕ್ಕೆ ಬಂದ್ರೆ ನಾವು ಮಾಡೋಲ್ಲ. ಸಿದ್ದರಾಮಯ್ಯ ಸಾಹೇಬರು ಮಾಡಿಬಿಟ್ಟಾರೆ ಕೆಲಸ. ಈಗ 30 ತಾರೀಕಿನ ಮಟ್ಟ ನೋಡ್ತೀವಿ, ಇಲ್ಲಾಂದ್ರೆ ಇನ್ನೊಂದು ವಿಶೇಷ ಪ್ರತಿಭಟನೆ ಮಾಡಿ ಬೆಲ್ಲದ ಹುಬ್ಬಳ್ಳಿ ಮನೆಗೆ ಮತ್ತು ಪ್ರಹ್ಲಾದ್ ಜೋಶಿ ಮನೆಗೆ ಪಾದಯಾತ್ರೆ ಯಾವ ರೀತಿ ಇರುತ್ತೆ, ಆಮೇಲೆ ಎಲ್ಲ ಡಿಸ್ಕಷನ್ ಮಾಡಿ ಪಾದಯಾತ್ರೆ ಯಾವ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮತ್ತು 74ನೇ ಕ್ಷೇತ್ರದ ಪ್ರಮುಖ ಮುಖಂಡರಾದಂತಹ ಶ್ರೀಯುತ ದೀಪಕ್ ಸಂಚೂರಿ ಅವರ ನೇತೃತ್ವದಲ್ಲಿ ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕೇ ಬೇಕು ಎಂಬ ಹೋರಾಟವನ್ನು, ಉಗ್ರವಾದ ಹೋರಾಟವನ್ನು ಮಹಿಳೆಯರು ಹಾಗೂ ಪುರುಷರು ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಇದು 2022ರಲ್ಲಿ ಶ್ರೀಯುತ ದೀಪಕ್ ಸಂಚೂರಿ ಅವರು ಹಮ್ಮಿಕೊಂಡಂತ ಹೋರಾಟ ಅವತ್ತಿನಿಂದ ಇವತ್ತಿನವರೆಗೂ ಹೋರಾಟದಲ್ಲೇ ಇದೆ. ಇವತ್ತಂತೂ ಉಗ್ರವಾದ ಹೋರಾಟವನ್ನು ದೀಪಕ್ ಸಂಚೂರಿ ಅವರು 74ನೇ ಕ್ಷೇತ್ರದ ಎಲ್ಲಾ ಪ್ರತಿನಿಧಿಗಳು ಮತ್ತು ಮಹಿಳಾ ಮುಖಂಡರು ಹಾಗೂ ಪುರುಷರು ಎಲ್ಲರೂ ಸೇರಿ ಹೋರಾಟವನ್ನ ಮಾಡಿದ್ದೀವಿ. ಇಲ್ಲಿ 4 ವರ್ಷದಿಂದನೂ ಇದು ಹೋರಾಟ ರನ್ನಿಂಗ್ ನಲ್ಲೇ ಇದೆ. ಇವಾಗಂತೂ ಇವತ್ತಿನ ಹೋರಾಟ ನೋಡಿದ್ರೆ ಅತಿ ಶೀಘ್ರದಲ್ಲಿ ಇದು ನಮ್ಗೆ ಕೈಗೊಳ್ಳೋಂತ ಕಾಣ್ತೈತಿ. ಯಾಕಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೇ ಆಗುತ್ತ ಅಂತ ಭರವಸೆ ಮೂಡೈತಿ. ಯಾಕಂದ್ರೆ ನಮ್ಮ ಧಾರವಾಡ ಜನತೆಗೆ ಪ್ರತಿಯೊಂದು ಕಾಗದಕ್ಕೂ ಒಂದು ಜನನ ಪ್ರಮಾಣ ಪತ್ರ ಇರಲಿ, ಮರಣ ಪ್ರಮಾಣ ಪತ್ರ ಇರಲಿ, ನಾವು ಪ್ರತಿಯೊಂದಕ್ಕೂ ಹುಬ್ಳಿಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಧಾರವಾಡ ಜನತೆ ಒಬ್ಬೊಬ್ರು ಅಂಗವಿಕಲರಿರ್ತಾರ ಮತ್ತು ವೃದ್ಧರು ಇರ್ತಾರ, ಅಂತವರಿಗೆಲ್ಲ ಈಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದ್ರೆ ಬಹಳ ಅನುಕೂಲ ಆಗತ್ತೆ. ಇವಾಗ ಏನಾರ ಪ್ರತ್ಯೇಕ ಮಹಾನಗರ ಪಾಲಿಕೆ ಅದು ಆಯ್ತಂದ್ರ ಅದು ಶ್ರೇಯಸ್ಸು ನಮ್ ದೀಪಕ್ ಸಂಚೂರಿ ಅವ್ರಿಗೆ ಸಲ್ಲುತ್ತ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ವಮಂಗಲ ಪೂಜಾರ್, ನವನಗರ ಬ್ಲಾಕ್ ಅಧ್ಯಕ್ಷ.